ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೇಖನ ಮಾಡಿ. ಅದೇ ರೀತಿ ತುಂಬಾ ಜನ ನೋಡ್ತಾ ಇದ್ದೀರಾ, ಖುಷಿಯಾಗಿದೆ. ಬಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಇನ್ನೂ ಫಾಸ್ಟ್ ಆಗಿ ಜೆನ್ಯೂನ್ ಆಗಿ ನನಗೆ ಗೊತ್ತಿರೋ ಅಪ್ಡೇಟ್ಸ್ ಅನ್ನ ನಾನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನಾಮಿನೇಷನ್ಸ್ ಪ್ರೊಸೆಸ್ ಬಗ್ಗೆ ಈ ವಿಡಿಯೋ ಇರುತ್ತೆ. ಯಾರನ್ನ ನಾಮಿನೇಟ್ ಮಾಡಿದ್ರು, ಯಾರು ಸೇವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟು ಈ ವಿಡಿಯೋ ಇರುತ್ತೆ. ನಿಮ್ಮ ಪ್ರಕಾರ ಯಾರು ಈ ವಾರ ನಾಮಿನೇಷನ್ಸ್ ಇಂದ ಸೇವ್ ಆಗಬೇಕಾಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಅದ್ರ ಜೊತೆಗೆ ಯಾರು ನಾಮಿನೇಟ್ ಆಗಬೇಕು ಅಂತ ಒಂದು ಕಮೆಂಟ್ ಅನ್ನ ಬರೀರಿ. ಈ ವಾರ ಬಿಗ್ ಬಾಸ್ ಒಂದು ಮಾಸ್ಟರ್ ಪ್ಲಾನ್ ಹಾಕಿದ್ದಾರೆ ಗುರು. ಯಾರು ಸೇವ್ ಆಗಬಾರ್ದು ಆ ರೀತಿ ಒಂದು ಟಾಸ್ಕ್ ಅನ್ನ ಡಿಸೈನ್ ಮಾಡಿ ನಾಮಿನೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾಮಿನೇಷನ್ ಪ್ರೋಸೆಸ್ ಬಂದು ಸಿಂಪಲ್. ಹೋಗಿ ಆಕ್ಟಿವಿಟಿ ರೂಮ್ ಅಲ್ಲಿ ಒಂದು ಚೇರ್ ಇರುತ್ತೆ. ಆ ಚೇರ್ ಅಲ್ಲಿ ಒಬ್ರು ಕೂತ್ಕೋಬೇಕು. ಮಿಕ್ಕಿರೋರು ಟಿವಿ ಮುಂದೆ ಕೂತ್ಕೊಂಡು SR ನೋ ರೌಂಡ್ ಟೈಪು ರೆಡ್ ಮತ್ತೆ ಗ್ರೀನ್ ಬಟನ್ ಇದಿರುತ್ತೆ. ಇದನ್ನ ಬೋರ್ಡ್ ಅನ್ನ ಶೋ ಮಾಡಬೇಕು. ಆ ರೆಡ್ ಬಂದಿದ್ರೆ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹೇಳ್ಬಿಟ್ಟು ರೀಸನ್ ಅನ್ನ ಹೇಳ್ಬೇಕು, ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ. ಗ್ರೀನ್ ಅಂತಂದ್ರೆ ನನಗೆ ಇವರು ನಾಮಿನೇಟ್ ಆಗೋದಕ್ಕೆ ಇಷ್ಟ ಇಲ್ಲ, ಓಕೆ ಸೇಫ್ ಅಂತ ಅಂದ್ಬಿಟ್ಟು ಅರ್ಥ. ಈ ರೀತಿ ಸಿಂಪಲ್ ಆಗಿ ಒಂದು ಪ್ರೋಸೆಸ್ ಅನ್ನ ಇಟ್ಟಿದ್ದಾರೆ. ಇದರಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಗೆಸ್ ಮಾಡಿದ್ರೆ ಅವ್ರು ಸೇವ್ ಆಗ್ಬೋದು. ಗುರು ಅಲ್ಲಿ 10 ಜನ ಕುತ್ಕೊಂಡಿದ್ರೆ ಯಾರು ರೆಡ್ ಬೋರ್ಡ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾರ ಕೈಯಲ್ಲಿ ಗೆಸ್ ಮಾಡಕ್ಕಾಗುತ್ತೆ ಗುರು? 5 ಜನ ಕೊಟ್ಟಿರ್ಬೋದು, 6 ಜನ ಕೊಟ್ಟಿರ್ಬೋದು, 7 ಜನನೂ ಒಬ್ರು ಕೊಟ್ಟಿದ್ದಾರೆ. ಆ ತರ ಆಗಿರ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಕ್ಸೆಪ್ಟ್ ಕಾವ್ಯ ಬಿಟ್ಟು ಇನ್ನೆಲ್ಲಾನು ನಾಮಿನೇಟ್ ಆಗಿರ್ತಾರೆ ಅಂತ ನನ್ಗಿರ್ತಕ್ಕಂಥ ಅಪ್ಡೇಟು. ನಾಮಿನೇಟ್ ಆಗಿದ್ದಾರೆ ಕೂಡ ಎಲ್ಲರೂ. ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಧ್ರುವಂತ್ಗೆ ಬಂದು ನಾಮಿನೇಟ್ ಮಾಡಿರೋರು ಅಂದ್ರೆ ರೆಡ್ ಬೋರ್ಡ್ ಅನ್ನ ತೋರಿಸಿರೋರು 5 ಜನ ತೋರಿಸಿದ್ದಾರೆ ಧ್ರುವಂತ್ ಅವ್ರಿಗೆ. ರಾಶಿಕಾ, ಸೂರಜ್, ಕಾವ್ಯ, ರಕ್ಷಿತಾ ಮತ್ತೆ ಮಾಳು, ಈ 5 ಜನ ಕೂಡ ಧ್ರುವಂತ್ ಅನ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಉಳಿದವರೆಲ್ಲಾನು ಗ್ರೀನ್ ಬೋರ್ಡ್ ತೋರಿಸಿದ್ದಾರೆ ಅವ್ರಿಗೆ ಸೇಫ್ ಆಗಿರ್ಲಿ ಅಂತ. ನೆಕ್ಸ್ಟ್ ಸ್ಪಂದನೆಗೆ ಬಂದ್ರೆ 6 ಜನ ನಾಮಿನೇಟ್ ಮಾಡಿದ್ದಾರೆ ಗುರು. ಸ್ಪಂದನೆಗೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 6 ಜನ ಮಾಡಿದ್ದಾರೆ. ಇನ್ನು ಉಳಿದ 4 ಜನ ಕೂಡ ಯಾರು ಮಾಡಿಲ್ಲ ಅಂತ ಹೇಳ್ಬೋದು. ಗಿಲ್ಲಿ ಮಾಡಿದ್ದಾರೆ, ರಕ್ಷಿತಾ, ರಘುವಣ್ಣ, ಧ್ರುವಂತು, ರಾಶಿಕಾ ಮತ್ತೆ ಅಶ್ವಿನಿ, ಈ 6 ಜನ ಕೂಡ ಸ್ಪಂದನ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಘುವಣ್ಣ ಕೂಡ 7 ಜನ ನಾಮಿನೇಟ್ ಮಾಡಿದ್ದಾರೆ ಗುರು. 3 ಜನ ಮಾಡಿಲ್ಲ ರಘುವಣ್ಣನ. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಈ 3 ಜನ ಗ್ರೀನ್ ಬೋರ್ಡ್ ತೋರಿಸಿದ್ದಾರೆ. ಇನ್ನು ಉಳಿದಿರೋರೆಲ್ಲ ಕೂಡ ರಘುವಣ್ಣನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಮಾಳು ಅಂತ ಬಂದಾಗ ಮಾಳುಗೆ 5 ಜನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಉಳಿದಿರೋ 5 ಜನ ಗ್ರೀನ್ ಬೋರ್ಡ್ ಅನ್ನ ತೋರಿಸಿದ್ದಾರೆ. ಮಾಳುಗೆ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತಂದ್ರೆ ಗಿಲ್ಲಿ, ಅಶ್ವಿನಿ, ಸ್ಪಂದನ, ಕಾವ್ಯ ಮತ್ತೆ ಧ್ರುವಂತು, ಈ 5 ಜನ ಕೂಡ ನಮ್ಮ ಮಾಳುಗೆ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಧನುಷ್ ಅಂತ ಬಂದಾಗ ಧನುಷ್ಗೆ 6 ಜನ ನಾಮಿನೇಟ್ ಮಾಡಿದ್ದಾರೆ. 4 ಜನ ಗ್ರೀನ್ ಬೋರ್ಡ್ ಸೇಫ್ ಅಂತ ತೋರಿಸಿದ್ದಾರೆ. ನಾಮಿನೇಟ್ ಮಾಡಿರೋದು ಬಂದು ಧನುಷ್ ಅನ್ನ, ಗಿಲ್ಲಿ, ರಕ್ಷಿತಾ, ಸ್ಪಂದನ, ರಾಶಿಕಾ, ಧ್ರುವಂತು ಮತ್ತೆ ಸೂರಜ್, ಈ 6 ಜನ ಕೂಡ ಧನುಷ್ ಅನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೂರಜ್ ಅವರು ಅಂತ ಬಂದಾಗ ಸೂರಜ್ ಅವರಿಗೆ 4 ಜನ ನಾಮಿನೇಟ್ ಮಾಡಿದ್ದಾರೆ. ಇನ್ನು 6 ಜನ ಸೇಫ್ ಅಂತ ಹೇಳಿದ್ದಾರೆ. ನಾಮಿನೇಟ್ ಮಾಡಿರೋ 4 ಜನ ಬಂದು ಗಿಲ್ಲಿ, ಮಾಳು, ರಘು ಮತ್ತೆ ಧ್ರುವಂತು, ಈ 4 ಜನ ಕೂಡ ಸೂರಜ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಶಿಕಾಕ್ಕೆ ಬಂದ್ರೆ 6 ಜನ ನಾಮಿನೇಟ್ ಮಾಡಿದ್ದಾರೆ ಗುರು ರಾಶಿಕಾನ. ಧನುಷ್, ಮಾಳು, ಸ್ಪಂದನ, ರಘು, ಧ್ರುವಂತು ಮತ್ತೆ ರಕ್ಷಿತಾ, ಈ 6 ಜನ ಕೂಡ ರಾಶಿಕಾ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಉಳಿದಿರೋ 4 ಜನ ಕೂಡ ಇವರು ರಾಶಿಕಾ ಅವರು ಸೇವ್ ಆಗ್ಲಿ ಅಂತಂದ್ಬಿಟ್ಟು ಗ್ರೀನ್ ಬಟನ್ ಅನ್ನ ತೋರಿಸಿದ್ದಾರೆ. ನೆಕ್ಸ್ಟ್ ಗಿಲ್ಲಿಗೆ ಬಂದಾಗ 3 ಜನ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ರಾಶಿಕಾ, ಧ್ರುವಂತು, ಮಾಳು, ಈ 3 ಜನ ನಾಮಿನೇಟ್ ಮಾಡಿದ್ದಾರೆ. ಉಳಿದಿರೋ 7 ಜನ ಕೂಡ ಗಿಲ್ಲಿಗೆ ಗ್ರೀನ್ ಬೋರ್ಡ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಕ್ಷಿತಾ ಮತ್ತೆ ಅಶ್ವಿನಿ ಅವರ ವಿಚಾರಕ್ಕೆ ಬಂದ್ರೆ ಅದು ಅಪ್ಡೇಟ್ ಇಲ್ಲ, ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ. ಬಟ್ ನಾಮಿನೇಷನ್ಸ್ ಅಂತ ಬಂದಾಗ ಈ ವಾರ ಎಕ್ಸೆಪ್ಟ್ ಕ್ಯಾಪ್ಟನ್ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ನಿಮ್ಗೆ ಏನ್ ಅನಿಸ್ತು? ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಸೇವ್ ಆಗಬೇಕಾಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.